ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ನಾವು ಗಣೇಶ ಚತುರ್ಥಿ ವ್ರತವನ್ನ ಆಚರಿಸ್ತೇವೆ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಸ್ವರ್ಣಗೌರಿ ವ್ರತವನ್ನ ಹೇಗೆ ಶಾಸ್ತ್ರಬದ್ಧವಾಗಿ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಹಾಗೆ ಇಂದಿನ ಸಂಚಿಕೆಯಲ್ಲಿ ನಾವು ಗಣೇಶ ಚತುರ್ಥಿಯನ್ನ ಹೇಗೆ ಶಾಸ್ತ್ರಬದ್ಧವಾಗಿ ವಿಧಿವತ್ತಾಗಿ ಮಾಡ್ಬೇಕು ಅನ್ನೋದನ್ನ ನಮ್ಮೊಂದಿಗೆ ಇರುವಂತಹ ಖ್ಯಾತ ಪುರೋಹಿತರು ಹಾಗೂ ಚಂಡಿಕಾ ಔಪಾಸಕರು ಆಗಿರುವಂತಹ ಶ್ರೀ ಗಣೇಶ್ ಪುರೋಹಿತ್ರವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತುಭಿಃ ಸೇದಸಾದನಂ ಮಹಾ. ಓಂ ಗಂ ಗಣಪತಯೇ ನಮಃ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭ ಮಂಗಳವನ್ನ ಮಹಾಗಣಪತಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರು ಶುಭ ಮಂಗಳವನ್ನ ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆ ಗುರುಗಳೇ, ಈ ದಿನ ಗಣೇಶ ಚತುರ್ಥಿ ಯಾವ ದಿನ ಬಂದಿದೆ, ಹಾಗೆ ಆ ದಿನದ ಪಂಚಾಂಗವನ್ನ ತಿಳಿಸ್ಕೊಡಿ. ನೋಡಿ, ಬುಧವಾರ ದಿನ ಆಗಸ್ಟ್ 27/8/2025 ಬುಧವಾರದಂದು ವರಸಿದ್ಧಿ ವಿನಾಯಕ ಸ್ವಾಮಿ ಹಬ್ಬ ಹಾಗೂ ಗಣಪತಿ ಪೂಜೆ. ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನೆ, ಭಾದ್ರಪದ ಮಾಸ, ವರ್ಷ ಋತು, ಶುಕ್ಲ ಪಕ್ಷ. ಈ ದಿನ ಮಧ್ಯಾಹ್ನ 3:45 ಇರುತ್ತದೆ. ಈ ತಿಥಿಯಲ್ಲಿ ನಾವು ಪೂಜೆ ಮಾಡಬೇಕು. ಅಷ್ಟೇ ಅಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ವಿನಾಯಕನನ್ನ, ವರಸಿದ್ಧಿ ವಿನಾಯಕ ಸ್ವಾಮಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡಿ ಅರ್ಚನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ನಾಡಿನ ಜನತೆಗೆ ನಾನು ತಿಳಿಸ್ತೀನಮ್ಮ. ಸರಿ ಗುರುಗಳೇ, ಗಣೇಶ ಚತುರ್ಥಿಯ ದಿನ ಪೂಜೆಗೆ ಸೂಕ್ತವಾದ ವಿಗ್ರಹ ಯಾವುದು? ಸೂಕ್ತವಾದಂತ ವಿಗ್ರಹ ಅಂದ್ರೆ ಮೊದಲನೆಯದಾಗಿ ಪಿಳ್ಳೆರಾಯ ಅಂತ ಹೇಳ್ತಾರೆ. ಹಸುವಿನಿಂದ ಬರತಕ್ಕಂಥದ್ದು ಪಂಚ ಅಮೃತಗಳಂತ ಏನ್ ಹೇಳ್ತೇವೆ, ಅದು ಎಲ್ಲ ಅಮೃತ ಸ್ವರೂಪನೇ ಅಂತ ಹೇಳ್ತಾರೆ. ಅಷ್ಟೇ ಅಲ್ದೇನೆ ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು ಗಣಪತಿ ಆಗ್ಬೋದು. ಒಂದು ಬಟ್ಲಡಿಕೆ ಇಟ್ಬಿಟ್ಟು ನಾವು ಪೂಜೆ ಮಾಡಬಹುದು ಗಣಪತಿಯನ್ನ. ಮನೇಲಿರ್ತಕ್ಕಂಥ ಬೆಳ್ಳಿ ವಿಗ್ರಹವನ್ನ ಇಟ್ಟು ನಾವು ಪೂಜೆ ಮಾಡಬಹುದು. ಅಷ್ಟೇ ಅಲ್ದೇನೆ ಕೆಲವ್ರ ಮನೆಯಲ್ಲಿ ಸುವರ್ಣಮಯವಾದಂತ ವಿಗ್ರಹವನ್ನು ಕೂಡ ಇಟ್ಕೊಂಡಿರ್ತಾರೆ. ಈ ವಿಗ್ರಹಗಳನ್ನ ಪೂಜೆ ಮಾಡಬಹುದು. ಸರ್ವಶ್ರೇಷ್ಠವಾದಂದ್ರೆ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ವಿಗ್ರಹ. ಅದು ಯಾವುದೇ ರೀತಿನಲ್ಲಿ ಮಿಶ್ರಣ, ಕಲರ್ ಆಗ್ಲಿ ಬೇರೆ ಯಾವುದೇ ಆಗ್ಲಿ ಮಿಶ್ರಣ ಆಗಿರಬಾರದು. ಪ್ರಕೃತಿಗೆ ವಿರುದ್ಧವಾಗಿ ನಾವು ಯಾವುದನ್ನ ಮಾಡಬಾರದು. ಪ್ರಕೃತಿ ಪ್ರೇಮಿಯಾದಂತ ಗಣಪತಿಯನ್ನ ಎಲ್ಲರ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿನಲ್ಲಿ ಒಳ್ಳೇದಾಗುತ್ತೆ. ಗುರುಗಳೇ, ಮನೆಗೆ ಈಗ ನಾವು ಯಾವ ವಿಧವಾದ ಗಣಪತಿಯನ್ನ ಇಡಬೇಕು? ಇದು ಒಳ್ಳೆ ಪ್ರಶ್ನೆ ಅಮ್ಮ. ನೋಡಿ, ಗಣಪತಿಯಲ್ಲಿ 32 ತರ ಗಣಪತಿ ವಿಧ ವಿಧವಾದಂತ ಹೆಸರುಳ್ಳ ಮಹಾಗಣಪತಿಗಳು ಇದ್ದಾವೆ. ಒಂದೊಂದು ಗಣಪತಿಯ ಹೆಸರು ನಾನು ಈಗ ಹೇಳ್ತೇನೆ. ಓಂ ಬಾಲ ಗಣಪತಯೇ ನಮಃ. ಓಂ ತರುಣ ಗಣಪತಯೇ ನಮಃ. ಓಂ ಭಕ್ತಿ ಗಣಪತಯೇ ನಮಃ. ಓಂ ವೀರ ಗಣಪತಯೇ ನಮಃ. ಓಂ ದ್ವಿಜ ಗಣಪತಯೇ ನಮಃ. ಓಂ ಸಿದ್ಧಿ ಗಣಪತಯೇ ನಮಃ. ಓಂ ಉಚ್ಚಿಷ್ಟ ಗಣಪತಯೇ ನಮಃ. ಓಂ ವಿಘ್ನ ಗಣಪತಯೇ ನಮಃ. ಓಂ ಕ್ಷಿಪ್ರ ಗಣಪತಯೇ ನಮಃ. ಓಂ ಏರಂಬ ಗಣಪತಯೇ ನಮಃ. ಓಂ ಲಕ್ಷ್ಮೀ ಗಣಪತಯೇ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ವಿಜಯ ಗಣಪತಯೇ ನಮಃ. ಓಂ ನೃತ್ಯ ಗಣಪತಯೇ ನಮಃ. ಓಂ ದುಂಡಿ ಗಣಪತಯೇ ನಮಃ. ಓಂ ವರ ಗಣಪತಯೇ ನಮಃ. ಓಂ ತ್ರಕ್ಷಾಕ್ಷರ ಗಣಪತಯೇ ನಮಃ. ಓಂ ಕ್ಷಿಪ್ರ ಪ್ರಸಾದ ಗಣಪತಯೇ ನಮಃ. ಓಂ ಹರಿದ್ರ ಗಣಪತಯೇ ನಮಃ. ಓಂ ದುಂಡಿ ಗಣಪತಯೇ ನಮಃ. ಓಂ ಉದ್ದಂಡ ಗಣಪತಯೇ ನಮಃ. ಓಂ ಋಣ ವಿಮೋಚನ ಗಣಪತಯೇ ನಮಃ. ಓಂ ದ್ವಿಮುಖ ಗಣಪತಯೇ ನಮಃ. ಓಂ ತ್ರಿಮುಖ ಗಣಪತಯೇ ನಮಃ. ಓಂ ಸಿಂಹ ಗಣಪತಯೇ ನಮಃ. ಓಂ ಯೋಗ ಗಣಪತಯೇ ನಮಃ. ಓಂ ದುರ್ಗಾ ಗಣಪತಯೇ ನಮಃ. ಓಂ ಸಂಕಷ್ಟಹರ ಮಹಾಗಣಪತಯೇ ನಮಃ. ಈ ತರ
32 ವಿಧವಾದಂತ ಗಣಪತಿಗಳು ಇದ್ದಾವೆ. ಅದರಲ್ಲಿ ನಾವು ವಿಶೇಷವಾಗಿ ಈ ದಿನ ವಿನಾಯಕ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರನ್ನ ನಾವು ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಅಷ್ಟೇ ಅಲ್ದೇನೆ ನಮ್ಮ ಜನಗಳು ಕೆಲವರು ಬೇರೆ ಬೇರೆ ವಿಧ ವಿಧವಾದಂತ ಗಣಪತಿಯನ್ನ ಇಟ್ಟು ಅರ್ಚನೆ ಆಗ್ಲಿ ಪೂಜೆ ಆಗ್ಲಿ ಪುನಸ್ಕಾರ ಆಗ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಮಸ್ತ ನಾಡಿನ ಜನತೆಗೆ ಏನಪ್ಪಾ ಅಂದ್ರೆ ಹೇಳೋದು, ಯಾವ ದಿನ ಏನು ಬರುತ್ತೋ ಆ ಪೂಜೆನೆ ಮಾಡ್ಬೇಕು. ಮಹಾಗಣಪತಿ ವರಸಿದ್ಧಿ ವಿನಾಯಕ ಸ್ವಾಮಿಯನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೇದಾಗುತ್ತೆ. ನಾಟ್ಯ ಗಣಪತಿಯನ್ನ ತರಬಾರದು, ವಿದ್ಯಾ ಗಣಪತಿಯನ್ನ ತರಬಾರದು. ಯಾಕಪ್ಪ ಅಂದ್ರೆ ಅವತ್ತಿರೋದು ವರಸಿದ್ಧಿ ವಿನಾಯಕ ಸ್ವಾಮಿಯನ್ನೇ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಅವಿಷ್ಟ ಫಲ, ಎಲ್ಲಾ ರೀತಿನಲ್ಲಿ ಫಲಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರವಾಗಿ ಹೇಳಲಿಕ್ಕೆ ಬಯಸ್ತೀನಮ್ಮ. ಈಗ ಅಂಗಡಿಯಲ್ಲಿ ಆಯ್ಕೆ ಮಾಡಿದ ವಿಗ್ರಹವನ್ನ ಮನೆಗೆ ಹೇಗೆ ತರಬೇಕು ಗುರುಗಳು? ನಾವು ಪ್ರತಿನಿತ್ಯ ನಾವು ಏನ್ ಮಾಡ್ತೀವಿ, ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡ್ತೇವೆ. ಅಗ್ನಿಹೋತ್ರ ಸಂಧ್ಯಾವಂದನೆಗಳನ್ನ ಮಾಡಿ ಆ ದಿನ ಕೂಡ ಸ್ವಲ್ಪ ಅಲ್ಪ ಮಾತ್ರದಲ್ಲಿ ಅರಿಶಿನ ಹಾಕೋಬೇಕು. ತಲೆಗೆ ಸ್ನಾನಾದಿಗಳನ್ನ ಮಾಡಿ ನೃತ್ಯ ಪ್ರತಿನಿತ್ಯ ಏನು ನಾವು ಕರ್ಮಗಳಂತ ಇದ್ದೇವೆ ಅದೆಲ್ಲ ಮಾಡ್ಕೊಂಡು ನಾವು ಗಣಪತಿಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ತಂದು ಪ್ರತಿಷ್ಠಾಪನೆಯನ್ನ ಇಡಬೇಕು. ಇನ್ನು ಗಣಪತಿಯನ್ನ ತರುವುದಾದ್ರೆ ರೇಷ್ಮೆ ಪಂಚೆ ಆಗ್ಬಹುದು, ಇಲ್ಲ ಅಂದ್ರೆ ಮಾಮೂಲಿ ವೈಟ್ ಪಂಚೆ ಆಗ್ಬಹುದು. ದೇವರನ್ನ ಫುಲ್ಲು ಮುಚ್ಕೋಬೇಕು. ಅಲ್ಲಿ ಅಂಗಡಿಲಿಂದ ತರಬೇಕಾದ್ರೆ ಪಾದರಕ್ಷೆ ಹಾಕಬಾರ್ದು, ಪಂಚಶಾಲೆನೆ ಹಾಕೊಂಡಿರ್ಬೇಕು, ಭಸ್ಮವನ್ನ ಇಟ್ಕೋಬೇಕು, ಗಂಧವನ್ನ ಧರಿಸ್ಬೇಕು. ಅಷ್ಟೇ ಅಲ್ದೇನೆ ಕುಂಕುಮವನ್ನ ಇಟ್ಕೊಂಡು ಶುದ್ಧ ಮನಸ್ಕರಾಗಿ ದೇವರ ಆರಾಧನೆಯನ್ನು ಮನೆಯಲ್ಲಿ ಮಾಡ್ಕೊಂಡು ಬಂದು ಅಲ್ಲಿ ಅಂಗಡಿಯಲ್ಲಿ ತೆಗೆದುಕೊಂಡು ಬರ್ಬೇಕಾದ್ರೆ ದೇವರಿಗೆ ಫಸ್ಟ್ ನಮಸ್ಕಾರವನ್ನ ಮಾಡ್ಬೇಕು. ನಮಸ್ಕಾರವನ್ನ ಮಾಡಿ ಅದಕ್ಕೆ ಫುಲ್ಲು ವಸ್ತ್ರವನ್ನ ಮುಚ್ಚಬೇಕು. ಮುಖ ಯಾವುದೇ ಕಾರಣಕ್ಕೂ ಕಾಣಿಸ್ಬಾರ್ದು. ಕಾಣಿಸ್ದಂಗೆ ನಿಧಾನಕ್ಕೆ ತೆಟ್ಟೆಯಲ್ಲಿ ಇಟ್ಕೊಂಡು ಅದ್ರಲ್ಲಿ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಮುಚ್ಕೊಂಡು ಕ್ಲೀನ್ ಆಗಿ ಹಂಗೆ ದೇವರ ಮುಖವನ್ನ ಕಾಣಬಾರ್ದು. ಅದು ನಂಗೆ ಫುಲ್ಲು ಫೋಲ್ಡ್ ಮಾಡಿ ಮುಚ್ಕೊಂಡು ಬರ್ಬೇಕಾದ್ರು. ದೇವರ ಮುಖ ಕಾಣ್ಲೇಬಾರ್ದು ಯಾವುದೇ ಕಾರಣಕ್ಕೂ. ಬಂದಾದ್ಮೇಲೆ ಮನೆ ಹತ್ರ ಬಂದಾದ್ಮೇಲೆ ವಾಸ್ಕಲ್ ಹತ್ರ ನಿಂತ್ಕೋಬೇಕು. ಸುಮಂಗಲಿಯರು ಬಂದು ಪಾದವನ್ನ ತೊಳಿಬೇಕು. ಯಾರ್ ಗಣಪತಿ ವಿಗ್ರಹ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಪಾದವನ್ನ ತೊಳೆದು ಅರ್ಶಿನ ಕುಂಕುಮ ಹೂ ಅಕ್ಷತೆ ಎಲ್ಲ ಅವ್ರಿಗೂ ಇಟ್ಟು ದೇವರಿಗೆ ಆರತಿ ಮಾಡ್ಬೇಕು. ಹೊರಗಡೆ ಬಂದು ಆರತಿ ಮಾಡಿ ಅವಾಗ ಆರತಿ ನೀರೆಲ್ಲ ಚೆಲ್ಲಬೇಕು. ಬಲಭಾಗಕ್ಕೆ ಹಿಂಗ್ ಚೆಲ್ಲಬೇಕು. ಚೆಲ್ಲಾದ್ಮೇಲೆ ಅವಾಗ ಬಲಗಾಲಿಟ್ಟು ವಿಗ್ರಹವನ್ನ ತೆಗೆದುಕೊಂಡು ಮನೆಗೆ ಬರಬೇಕು. ಬಲಗಾಲಿಟ್ಟು ಒಳಗಡೆ ಬಂದಾದ್ಮೇಲೆ ದೇವಸ್ಥಾನ ಅಂತ ಹೇಳ್ತಾರೆ, ಮನೆನೇ ದೇವಾಲಯ ಅಂತ ಹೇಳ್ತಾರೆ. ಆ ದೇವಸ್ಥಾನವನ್ನ ಮನೆಯಲ್ಲಿ ಎಲ್ಲಿ ಕೂರಿಸ್ತೀರೋ ಪೂರ್ವಕ್ಕೆ ಅಭಿಮುಖವಾಗಿ ಕುಣಿಸ್ಬೇಕಾದ್ರೆ ಮನೆಯಲ್ಲಿ ಮುಂಭಾಗದಲ್ಲಿ ಸಗಣಿ ಆಗ್ಬಹುದು, ಗಂಜಲ ಆಗ್ಬಹುದು, ಅರಶಿನ ಪುಡಿ ಹಾಕೊಂಡು ಸ್ವಲ್ಪ ಬಟ್ಟೆ ತೆಗೆದುಕೊಂಡು ಎಲ್ಲ ಸಾರಿಸ್ಬೇಕು. ಸಾರಿಸ್ಬಿಟ್ಟು ಗಂ ಗಣಪತಯ್ಯ ನಮಃ ಅಂತ ಹೇಳ್ಬಿಟ್ಟು ಒಂದು ಮಂತ್ರವನ್ನ ಬರಿಬೇಕು. ಆಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಹೂ ಅಕ್ಷತೆಯನ್ನ ಇಟ್ಟು ಅದ್ರ ಮೇಲೆ ಗರ್ಕೆಯನ್ನ ಇಟ್ಟು ಸ್ವಲ್ಪ ಅಕ್ಷತೆ ಕಾಳನ್ನ 4 ದಿಕ್ಕಿನಲ್ಲಿ ಅಕ್ಷತೆ ಕಾಳನ್ನಿಟ್ಟು ಸೆಂಟ್ರಲ್ಲಿ ಮತ್ತೆ ಅಕ್ಷತೆ ಕಾಳನ್ನಿಟ್ಟು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು. ನೀವು ಉತ್ತರಾಭಿಮುಖವಾಗಿ ಕುತ್ಕೊಂಡು ಪೂಜೆ ಮಾಡ್ಬೇಕು. ಇಲ್ಲ ಅಂದ್ರೆ ಪೂರ್ವಾಭಿಮುಖವಾಗಿ ನೀವು ಪೂಜೆ ಮಾಡಬೇಕು. ಶುದ್ಧ ಮನಸ್ಕರಾಗಿ ಪ್ರಾರ್ಥನೆ ಮಾಡಿಕೊಂಡು ಮಹಾಗಣಪತಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರು ಎಲ್ಲಾ ರೀತಿಯಲ್ಲಿ ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಹಿಂದೂಗಳಿಗೆಲ್ಲರಿಗೂ ಆಯುಹು ಆರೋಗ್ಯ ಐಶ್ವರ್ಯಾದಿಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡು ದೀಪಾರಾಧನೆಯನ್ನ ಮಾಡಬೇಕು. ಜ್ಯೋತಿರ್ಮಹಾಲಕ್ಷ್ಮಿಯನ್ನ ಬೆಳಗಿಸ್ಬೇಕು. ಬೆಳಗಿಸಿ ಆಮೇಲೆ ಪೂಜೆಯನ್ನ ಮಾಡಬೇಕು. ಇಷ್ಟು ಕಾರ್ಯಕ್ರಮ ಇರುತ್ತದಮ್ಮ. ಗುರುಗಳೇ, ನಾವು ಗಣಪತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹೇಗೆ ಪೂಜೆ ಮಾಡ್ಬೇಕು? ಗಣಪತಿಯನ್ನ ನಾವು ತಂದಿಟ್ಟಿದ್ದೇವೆ, ದೀಪಾರಾಧನೆಯನ್ನ ಮಾಡಿದ್ದೇವೆ. ಗಣಪತಿಯನ್ನ ಗುರುಗಳನ್ನ
ಇಷ್ಟ ದೇವರನ್ನ, ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಸಮರ್ಪಣೆ, ಹೂ ಅಕ್ಷತೆಯನ್ನ ದೇವರ ಪಾದಗಳಿಗೆ ಸಮರ್ಪಣೆಯನ್ನ ಮಾಡಬೇಕು. ಅಲ್ಲಿಂದ ಒಂದೊಂದಾಗಿ ಪೂಜೆದಲ್ಲಿ ಷೋಡಶ ಉಪಚಾರ ಪೂಜೆಯಿಂದ ನಾವು ದೇವರನ್ನ ಅರ್ಚನೆ ಮಾಡಬೇಕು. ಮೊದಲನೇದಾಗಿ ಮಹಾಗಣಪತಿಯನ್ನ ಪೂಜನೆ ಮಾಡಬೇಕು. ಮಹಾಗಣಪತಿ ಪೂಜೆ ಆದ್ಮೇಲೆ ಧೂಪ ದೀಪ ನೈವೇದ್ಯಾದಿಗಳನ್ನ ಮಾಡಿ ಅಕ್ಷತೆ ನೀರನ್ನ ಬಿಡಬೇಕು. ಅದಾದ್ಮೇಲೆ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರ ವ್ರತ ಪ್ರಾರಂಭ ಮಾಡಬೇಕು. ವರಸಿದ್ಧಿ ವಿನಾಯಕ ಸ್ವಾಮಿ ದೇವರ ವ್ರತ ಹೇಗೆ ಪ್ರಾರಂಭ ಮಾಡ್ಬೇಕಂದ್ರೆ, ಮೊದಲನೇದಾಗಿ ದೇವರಿಗೆ ಪೀಠ ಪೂಜೆ ಮಾಡಬೇಕು, ದ್ವಾರಪಾಲಕ ಪೂಜೆ ಮಾಡಬೇಕು, ನವಶಕ್ತಿ ಪೂಜೆ ಮಾಡಬೇಕು. ಇಷ್ಟೆಲ್ಲ ಮಾಡಿ ದೇವರ ಪ್ರತಿಷ್ಠಾಪನೆ ಮಾಡಬೇಕು. ಹೂವು ಅಕ್ಷತೆ ಗರಿಕೆಯನ್ನ ತೆಗೆದುಕೊಂಡು ದೇವರಿಗೆ ಪಾದವನ್ನ ಮುಟ್ಕೊಳ್ಬೇಕು. ಪಾದ ಮುಟ್ಕೊಳ್ಬೇಕಾದ್ರೆ ಮಂತ್ರವನ್ನ ಹೇಳ್ಬೇಕು. ಅಂಗನ್ಯಾಸ ಕರನ್ಯಾಸ ಮಂತ್ರ ಜಪವನ್ನ ಮಾಡಿ ದೇವರ ಪಾದವನ್ನ ಮುಟ್ಕೋಬೇಕು. ಮುಟ್ಕೊಂಡಾದ್ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರವನ್ನೇ ಹೇಳ್ಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಹೇಳಾದ್ಮೇಲೆ ಆ ಗರಿಕೆ ಮತ್ತೆ ಕೈಲಿರ್ತಕ್ಕಂತ ಹೂವು ಅಕ್ಷತೆ ಏನೇನ್ ಇಟ್ಕೊಂಡಿರ್ತಾರೋ ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ಬೇಕು. ಮಾಡಾದ್ಮೇಲೆ ಹಾಗೆ ಕರ ತಾಳವನ್ನ ಮಾಡ್ಬೇಕು, ಅಂದ್ರೆ ಚಪ್ಪಾಳೆ ಹೊಡಿಬೇಕು. ನಮ್ಮ ಮನೆಗೆ ಮಹಾಗಣಪತಿ ಹಾಗೂ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರು ಬಂದು ಇಲ್ಲಿ ಆಸೀನರಾಗಿರುತ್ತಾರೆ ಅಂತ ಹೇಳ್ಬಿಟ್ಟು ಘಂಟಾನಾದವನ್ನ ಮಾಡ್ಬೇಕು ಹಾಗೂ ಚಪ್ಪಾಳೆಯನ್ನ ಮಾಡಿ ದೇವರನ್ನ ಸ್ವಾಗತಿಸಬೇಕು. ಇಷ್ಟಾದ್ಮೇಲೆ ಮತ್ತೆ ಧ್ಯಾಯಾಮಿ, ದೇವರಿಗೆ ಧ್ಯಾನ ಮಾಡ್ಬಿಟ್ಟು ಹೂ ಅಕ್ಷತೆ ಗರಿಕೆಯಿಂದ ಸಮರ್ಪಣೆ ಮಾಡ್ಬೇಕು. ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಅಂತ ಹೇಳಿದ್ರೆ ದೇವರನ್ನ ನಾವು ಕರಿಬೇಕು. ಮನೆಗೆ ಬಂದು ಇಲ್ಲಿ ಸ್ವೀಕಾರ ಮಾಡಿ, ನಾವು ಕೊಡುವಂತ ಎಲ್ಲಾ ಪದಾರ್ಥಗಳು ಏನಿರುತ್ತೆ ಎಲ್ಲ ಸ್ವೀಕಾರ ಮಾಡಿ ದೇವರು ಅಂತ ಹೇಳ್ಬಿಟ್ಟು ಆವಾಹಯಾಮಿ ಆಸಂ ಸಮರ್ಪಯಾಮಿ, ನವರತ್ನ ಖಚಿತ ಸಿಂಹಾಸನದಲ್ಲಿ ನಿನ್ನ ಕುಂಡ್ರಿಸಿ ನಾವು ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಅಂತ ಪ್ರಾರ್ಥನೆ ಮಾಡ್ಕೊಂಡು ಮನಸ್ಸಿನಲ್ಲೇ ವಂದಿಸಿ ದೇವರ ಪಾದಗಳಿಗೆ ಹೂ ಅಕ್ಷತೆ ಮತ್ತೆ ಗರಿಕೆಯನ್ನ ಸಮರ್ಪಣೆ ಮಾಡ್ಬೇಕು. ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿದಾಗ 3 ಉದ್ದರಣೆ ನೀರ್ ತೆಗೆದುಕೊಳ್ಬೇಕು, ದೇವರಿಗೆ ತೋರಿಸ್ಬೇಕು, ಅರ್ಘ್ಯ ಪಾತ್ರೆಯಲ್ಲಿ ಬಿಡ್ಬೇಕು. ಈಗ ನಮ್ಮ ಮನೇಲಿ ಯಾರಾದ್ರೂ ಅತಿಥಿಗಳು ಯಾರನ್ನ ಬಂದ್ರೆ ಏನ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂದ್ರೆ, ಫಸ್ಟ್ ಬರ್ತಾರೆ ಅಂದ್ರೆ ಹೊರಗಡೆ ಒಂದ್ ಚೊಂಬಲ್ಲಿ ಒಂದ್ ಬಿಂದಿಗೆಯಲ್ಲಿ ನೀರ್ ತೆಗೆದುಕೊಂಡು ಹೊರಗಡೆ ನಿಂತ್ಕೊಂತಾ ಇದ್ರು. ಅವ್ರು ಬಂದಿದ ತಕ್ಷಣ ಏನ್ ಮಾಡ್ತಾ ಇದ್ರು, ಪಾದಗಳಿಗೆ ನೀರ್ ಹಾಕ್ತಾ ಇದ್ರು. ನೀರು ಹಾಕಿ ಪಾದ ತೊಳೆದು ಒರೆಸಿ ಅವ್ರಿಗೆ ಒಳಗಡೆ ಕರ್ಕೊಂತಾ ಇದ್ರು. ಇದು ನಮ್ಮ ಸನಾತನ ಧರ್ಮ, ನಮ್ಮ ಸನಾತನ ಸಂಸ್ಕೃತಿ ಹಿಂದಿನ ಕಾಲದಲ್ಲಿ ಇತ್ತು. ಇವಾಗ್ಲೂ ಕೆಲವ್ರು ಮನೆಯಲ್ಲಿ ಮಾಡ್ತಾರೆ. ಹಾಗಾಗಿ ದೇವ್ರು ಕೂಡ ನಾವಿಲ್ಲಿ ಕರ್ಸಿದ್ದಾದ್ಮೇಲೆ ಪಾದಾರವಿಂದ ಯೋಹೋ ಅಂತ ಅರ್ಚಕರು ಹೇಳಿದ್ರೆ ಹೇಳ್ತಾರೆಲ್ಲ ನಿಮ್ಗೆ. ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನಿಂ ಸಮರ್ಪಯಾಮಿ, ಸ್ನಪಯಾಮಿ ಸ್ನಾನಮಹಂಕರಿಷ್ಯೆ ಅಂತ ಹೇಳಿದಾಗ ನೀವು ನೋಡಿ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳ್ನೀರು ಹಾಗೂ ಇಷ್ಟಕರವಾದಂತ ದ್ರಾಕ್ಷಿ, ಗೋಡಂಬಿ ಎಲ್ಲಾ ತರ ವಿಧವಾದಂತ ಹಣ್ಣುಗಳನ್ನ ಶೇಖರಣೆ ಮಾಡಿ ಇಟ್ಕೊಂಡು ದೇವರಿಗೆ ಅಭಿಷೇಕವನ್ನ ಮಾಡಬೇಕು. ಪಂಚಾಮೃತ ಅಭಿಷೇಕ ಮಾಡಿ ತಿರ್ಗಾ ಮತ್ತೆ ಶುದ್ಧೋದಕ ಮಾಡಬೇಕು. ವಿಗ್ರಹ ಇಟ್ಟಿದ್ರೆ, ಬೆಳ್ಳಿ ವಿಗ್ರಹ ಇಟ್ಟಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ಏನಪ್ಪಾ ಅಂದ್ರೆ ಮಣ್ಣಿನ ವಿಗ್ರಹ ಇಟ್ಬಿಟ್ಟು ಸ್ವಾಮಿ ನಾವು ಇದಕ್ಕೆಲ್ಲ ಹಾಕ್ಬಿಟ್ರೆ ದೇವರೇ ಕರ್ಗೋಗ್ಬಿಡುತ್ತಲ್ಲ ಸ್ವಾಮಿ ಅಂತ ನೀವು ಪ್ರಶ್ನೆಯನ್ನ ಕೇಳ್ಬಹುದು. ಮಣ್ಣಿನ ವಿಗ್ರಹಕ್ಕೆ ಪಂಚಾಮೃತ ಮಾಡ್ಲಿಕ್ಕೆ ಆಗಲ್ಲ. ಅದಕ್ ಕೂಡ ಅಭಿಷೇಕ ಪಂಚಾಮೃತದಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಕಪ್ಪಲ್ಲಿ ಇಟ್ಕೊಂಡು ಒಂದು ತಗೊಂಡು ಅದ್ಬಿಟ್ಟು ಮತ್ತೆ ದೇವರಿಗೆ ಪ್ರೋಕ್ಷಣೆಯನ್ನ ಮಾಡ್ಬೋದು. ಪ್ರೋಕ್ಷಣೆ ರೂಪದಲ್ಲಿ ಮಣ್ಣಿನ ವಿಗ್ರಹಕ್ಕೆ ಮಾಡ್ಬೋದು. ಬೆಳ್ಳಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ಅದಾದ್ಮೇಲೆ ಮತ್ತೆ ಶುದ್ಧೋದಕ ಸ್ನಾನ ಮಾಡಿಸಿ ಕ್ಲೀನಾಗಿ ಒರೆಸ್ಬಿಟ್ಟು ಗಂಧ, ಕುಂಕುಮ, ಮಂಗಳ ದ್ರವ್ಯಗಳು, ವಸ್ತ್ರ, ರೇಷ್ಮೆ ವಸ್ತ್ರ ಯಾರು ತಂದಿದ್ರೆ ರೇಷ್ಮೆ ವಸ್ತ್ರವನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡ್ಬೇಕು. ವಸ್ತ್ರ ಇಗ್ಮಂ ಸಮರ್ಪಯಾಮಿ ಅಂದಾಗ ವಸ್ತ್ರವನ್ನ ಸಮರ್ಪಣೆ ಮಾಡಬೇಕು. ಗಂಧಂ ಸಮರ್ಪಯಾಮಿ ಅಂದಾಗ ದೇವರಿಗೆ ಗಂಧ ಹಾಗೂ ಮಂಗಳ ದ್ರವ್ಯಗಳೇನ್ ತಂದಿರ್ತೀರೋ ಹಾಗೂ 21 ಗರ್ಕೆ ಹುಲ್ಲನ್ನ 21 ಗಂಟು ಹಾಕಿ ದೇವರಿಗೆ ಹಾರದ ರೂಪದಲ್ಲಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಮಾಡೋದ್ರಿಂದ ದೇವರು ಸಂತೃಪ್ತಿ ಬೀಳ್ತಾನೆ. ಅಷ್ಟೇ ಅಲ್ದಾನೆ ಕೆಂಪು ಹೂವು ಏನಿರುತ್ತೆ ಆ ಕನಗಲೆ ಹೂವು ಅಂತ ಹೇಳ್ತೀವಿ, ಅದು ಶ್ರೇಷ್ಠವಾದಂಥದ್ದು. ಆಮೇಲೆ ಬಿಳಿ ಎಕ್ಕೆದ ಹೂವು ಅಂತ ಹೇಳ್ತೀವಿ. ಗಣೇಶನ್ಗೆ ಬಹಳ ಇಷ್ಟ.
ಕೆಲವು ಕಡೆ ಎಲ್ಲ ಹಾರನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾರ ಮಾಡ್ಬಿಟ್ಟು ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಅದೇ ರೀತಿನಲ್ಲಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಗಕಾರ ಸಹಸ್ರನಾಮ ಅಂತ ಇರುತ್ತೆ. ಆ ಗಕಾರ ಸಹಸ್ರನಾಮವನ್ನ ಹೇಳಿ ಅರ್ಚನೆ ಮಾಡ್ಬೇಕು. ಯಾವ ರೀತಿ ಅರ್ಚನೆ ಮಾಡ್ಬೇಕಂದ್ರೆ, ನೀವು ಗರ್ಕೆಯಿಂದ ಒಂದೊಂದೇ ಗರ್ಕೆ ತೆಗೆದುಕೊಂಡು 1008 ಸಲ ಸಮರ್ಪಯಾಮಿ ಸಮರ್ಪಯಾಮಿ ಅಂತ ಹೇಳ್ತಾ ಇರ್ತಾರೆ ಸ್ವಾಮಿಗಳು. ಗಂ ಗಣಪತಯೇ ನಮಃ ಸಮರ್ಪಯಾಮಿ, ಇಲ್ಲ ಅಂದ್ರೆ ಅರ್ಚಯಾಮಿ ಅಂತ ಹೇಳ್ತಾ ಇರ್ತಾರೆ. ಅರ್ಚನೆಯನ್ನ ಮಾಡ್ಬೇಕು ದೇವರಿಗೆ. ಯಾವ್ದ್ರಲ್ಲಿ? ಗರ್ಕೆಯಲ್ಲಿ, ಗರ್ಕೆಯಿಂದನೇ ನಾವು ಮಾಡ್ಬೇಕು. ಅದಾದ್ಮೇಲೆ ಧೂಪ. ಧೂಪ ಅಂದ್ರೆ ಯಾವ ರೀತಿ ಸಿಗುತ್ತೆ ಅಂದ್ರೆ, ಈಗೆಲ್ಲ ಅಂಗಡಿಲಿ ಸೆಂಟೆಡ್ ತರ್ತಾರೆ. ಸೆಂಟೆಡ್ ಅನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ದೇವರಿಗೆ ಪ್ರಿಯವಾದಂತ ಸಾಂಬ್ರಾಣಿ ಗೆಡ್ಡೆ ಸಿಗುತ್ತೆ. ಆ ಗೆಡ್ಡೆ ತೆಗೆದುಕೊಂಡು ಚಿಪ್ಪನ್ನ ಸ್ವಲ್ಪ ಕೆಂಡ ತರ ಮಾಡಿ ದೇವರಿಗೆ ಹಾಕ್ಬಿಟ್ಟು ಧೂಪವನ್ನ ತೋರಿಸ್ಬೇಕು. ಅದು ಶ್ರೇಷ್ಠ. ಧೂಪವನ್ನ ತೋರಿಸಿದಾಗ ಮನೆಯಲ್ಲಿ ಏನೇ ಇದ್ರುನು, ಕೆಟ್ಟದನ್ನೋದೇನೇ ಇದ್ರುನು ಎಲ್ಲಾ ರೀತಿ ಹೊಲ್ಟೋಗುತ್ತೆ, ಒಳ್ಳೇದಾಗುತ್ತೆ. ದೇವ್ರು ಕೂಡ ಬಹಳ ಇಷ್ಟಕರವಾದಂತ ಈ ಧೂಪವನ್ನ ಸಮರ್ಪಣೆ ಮಾಡಬೇಕು. ಅದಾದ್ಮೇಲೆ ಏಕಾರ್ತಿ ತ್ರಯಾರ್ತಿ ಮಾಡ್ಬಿಟ್ಟು ತಿರ್ಗಾ ಇಷ್ಟಕರವಾದಂತ ತಿಂಡಿ ತಿನಿಸುಗಳು, ಮನೆಯಲ್ಲೇ ಮಾಡಿರತಕ್ಕಂತ ತಿನಿಸುಗಳು. ಗಣೇಶನ್ಗೆ ಏನಿಷ್ಟ ಗೊತ್ತಿದೆಯಾ? ಕರ್ಜಿಕಾಯಿ ಅಂದ್ರೆ ಬಹಳ ಇಷ್ಟ, ಎಲ್ರು ಮಾಡೇ ಮಾಡ್ತೀರಾ, ಹೌದಾ? ಅದೇ ರೀತಿನಲ್ಲಿ ಕಜ್ಜಾಯ ಅಂದ್ರೆ ಇಷ್ಟ, ಅದನ್ನು ಮಾಡ್ತೀರಾ. ಪಂಚ ಕಜ್ಜಾಯ ಅಂತ ಮಾಡ್ತಾರೆ. ಪಂಚ ಕಜ್ಜಾಯನು ನೈವೇದ್ಯವನ್ನ ಇಡಬೇಕು. ಅದೇ ರೀತಿನಲ್ಲಿ ಮಹಾಗಣಪತಿಗೆ ಇದು ಏನು ಮೋದಕ, ಈ ರೀತಿನಲ್ಲಿ ಮೋದಕ ಮಾಡ್ತಾರೆ. 2-3 ತರ ವಿಧವಾದಂತ ಮನೆಯಲ್ಲೇ ಮಾಡ್ತಾರೆ. ವಿಧವಾದಂತ ಮೋದಕವನ್ನೇ ಇಟ್ಟು ಮಹಾಗಣಪತಿಗೆ. ಆಮೇಲೆ ಕಬ್ಬುನು ನೈವೇದ್ಯ, ಬಹಳ ಇಷ್ಟ ನೈವೇದ್ಯ. ಆ ಗಣಪತಿಗೆ ವರಸಿದ್ಧಿ ವಿನಾಯಕ ಸ್ವಾಮಿಗೆ ಇಷ್ಟೆಲ್ಲ ಮನೆಯಲ್ಲೇ ಮಾಡಿ ನೈವೇದ್ಯವನ್ನಿಟ್ಟು, ಆಮೇಲೆ ದೇವರೇ ಇದನ್ನ ಸ್ವೀಕಾರ ಮಾಡಿ ಎಲ್ಲಾ ರೀತಿನಲ್ಲಿ ನಮಗೆ ಲೋಕದಲ್ಲಿರತಕ್ಕಂಥ ಮಾನವರೆಲ್ಲರಿಗೂ ಒಳ್ಳೆ ಶುಭವನ್ನು ಉಂಟು ಮಾಡಲಿ, ಒಳ್ಳೆ ಮಂಗಳವನ್ನ ಉಂಟು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಭಗವಂತ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕು ನೈವೇದ್ಯ ಇಟ್ಟಾದ್ಮೇಲೆ. ಅದಾದ್ಮೇಲೆ ಪಂಚ ಆರತಿಯನ್ನ ಮಾಡ್ಬೇಕು. 5 ಬತ್ತಿಯಿಂದ ಆರತಿ ಮಾಡಿ ಮಹಾಮಂಗಳಾರತಿ ಮಾಡ್ಬೇಕು. ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗವನ್ನ ಸ್ವೀಕಾರ ಮಾಡಬೇಕು. ಅಷ್ಟೇ ಅಲ್ದೇನೆ ಸಿದ್ಧಿ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ದೇವರ ಮುಂದೆ ಗಂಡು ಮಕ್ಕಳು ಕಿವಿ ಹಿಡ್ಕೊಂಡು 21 ಸಲ ಬಸ್ಕಿ ಹೊಡಿಬೇಕು. ನಾನೇನೇ ತಪ್ಪು ಮಾಡಿದ್ರು ನನಗೆ ಎಲ್ಲಾ ರೀತಿನಲ್ಲೂ ಭಗವಂತ ನೀನು ಕಾಪಾಡಿ ನಮ್ಮನ್ನು ಎಲ್ಲಾ ರೀತಿನಲ್ಲಿ ವಿದ್ಯಾವಂತನನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಭಗವಂತನನ್ನ ಓದುವಂತ ಮಕ್ಕಳು ತೆಗಿಬೇಕು. ಹಿಂಗೆ ವಯಸ್ಸಾಗಿರೋರ್ಗೆ ಜಾಸ್ತಿ ಹೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಹಾಗಾಗಿ ವಯಸ್ಸಲ್ಲಿರ್ತಕ್ಕಂಥ ಮಕ್ಕಳು 21 ಸಲ ಹಿಂಗೆ ಇಟ್ಕೋಬೇಕು. ಇದು ಬಲಗೈ ಹಿಂಗೆ ಮೇಲೆ ಬರಬೇಕು. 21 ಸಲ ದೇವರಿಗೆ ಮುಂದೆ ನಿಂತ್ಕೊಂಡು ಬಸ್ಕಿ ಹೊಡಿಬೇಕು. ಇದೆಲ್ಲನೂ ಒಳ್ಳೆ ಸಮವಸ್ತ್ರವನ್ನ ಧರಿಸಿ ಶ್ರದ್ಧೆಯಿಂದ ಮಾಡ್ಬೇಕು. ನಾನು ಅವಾಗ್ಲೇ ಹೇಳಿದ್ದೀನಿ, ಶ್ರದ್ಧಾವಾನ್ ಭವತಿ. ಶ್ರದ್ಧೆಯಿಂದ ಮಾಡಿದ್ರೇನೆ ಯಾವ ಪೂಜೆ ಆದ್ರೂ ನಮಗೆ ಎಲ್ಲಾ ರೀತಿನಲ್ಲಿನೂ ಒಳ್ಳೇದಾಗತ್ತೆ. ಒಳ್ಳೆಯ ಶುಭ ಫಲಗಳನ್ನ ಆ ಭಗವಂತ ಆಗ್ಬಹುದು, ಭಗವತಿ ಆಗ್ಬಹುದು, ಎಲ್ಲಾ ರೀತಿನಲ್ಲಿ ನಮ್ಗೆ ಆಶೀರ್ವಾದ ರೂಪದಲ್ಲಿ ಕೊಡ್ತಾರೆ. ಇಷ್ಟಾದ್ಮೇಲೆ ಮೊದಲನೇದಾಗಿ ಭಗವಂತನಿಗೆ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರಿಗೆ 21 ಎಳೆಯ ವಸ್ತ್ರ, ಒಂದೇ ಹತ್ತಿಯಿಂದ ಮಾಡಿರ್ತಕ್ಕಂಥ ವಸ್ತ್ರವನ್ನ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕು. ಅದಕ್ಕೆ ಒಂದು ಮಂತ್ರವನ್ನ ಬರುತ್ತೆ, ಪುರೋಹಿತರು ಆ ಮಂತ್ರವನ್ನು ಸಹ ಹೇಳ್ತಾರೆ. ತದನಂತರ ಯಾವುದೇ ಕಾರಣಕ್ಕೂ ಭಗವಂತನಿಗೆ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರಿಗೆ ಯಜ್ಞೋಪವೀತ ಧಾರಣೆಯನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು. ಅದು ಕೂಡ ಮಂತ್ರವನ್ನ ಆ ಪುರೋಹಿತರು ಹೇಳ್ತಾರೆ. ಹಣ್ಣುಗಳು ವಿಚಾರಕ್ಕೆ ಬಂದ್ರೆ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರಿಗೆ ಪಂಚಫಲಗಳು ಅಂತ ಹೇಳ್ತೇವೆ. ತೆಂಗಿನಕಾಯಿ ಆಗ್ಬೋದು, ಬಾಳೆಹಣ್ಣು, ಬೆಲ್ಲದ ಹಣ್ಣು, ಹಾಗೂ ಬೇರೆ ಇನ್ನು ವಿಧವಾದಂತ ಕೊಬ್ಬು, ಇನ್ನು ವಿಧವಾದಂತ ಹಣ್ಣುಗಳನ್ನ ಇಟ್ಟು 5ರಿಂದ 7 ತರ ಆದ್ರೂ ದೇವರಿಗಿಟ್ಟು ನೈವೇದ್ಯವನ್ನ ಮಾಡಬಹುದು. ಇನ್ನು ಮನೆಯಲ್ಲೇ ಮಾಡಿರ್ತಕ್ಕಂತ ನೈವೇದ್ಯಗಳು ಏನಿರುತ್ತೋ ಎಲ್ಲವನ್ನ ಇಟ್ಟು ನೈವೇದ್ಯವನ್ನ ಮಾಡಬೇಕು. ಮಾಡಿ
ತದನಂತರ ತೀರ್ಥ ಪ್ರಸಾದ ವಿನಿಯೋಗವನ್ನ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾ ಗುರುಗಳೇ, ಈಗ ನಾವು ಯಾವ ಮಂತ್ರದಿಂದ ಗಣಪತಿಯನ್ನ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಪೂರೈಕೆ ಆಗತ್ತೆ? ಇದು ಒಂದು ಒಳ್ಳೆ ಪ್ರಶ್ನೆ ಅಮ್ಮ. ಗಣೇಶ ಮಂತ್ರ ಓಂ ಗಂ ಗಣಪತಯೇ ನಮಃ ಅಂತ ಹೇಳ್ಕೊಂಡು ಗರ್ಕೆಯಿಂದ 21 ಸಲ ದೇವರ ಪಾದಗಳಿಗೆ ಸಮರ್ಪಣೆಯನ್ನ ಮಾಡಿದ್ರೆ ನಮ್ಮ ಮನೋಕಾಮನೆಗಳೆಲ್ಲ ಈಡೇರುತ್ತೆ. ಅಷ್ಟೇ ಅಲ್ದೇನೆ ಅಥರ್ವ ಶೀರ್ಷ ಮಂತ್ರ ಇದೆ, ಗಣೇಶ ಅಥರ್ವ ಶೀರ್ಷ ಹಾಗೂ ಗಣೇಶ ಸೂಕ್ತಂ ಅಂತ ಮಂತ್ರಗಳು, ಕೆಲವು ಮಂತ್ರಗಳು ಇದೆ. ಆ ಮಂತ್ರವನ್ನ ಪಠನೆಯನ್ನ ಮಾಡಿ ದೇವರಿಗೆ ಪೂಜೆಯನ್ನ ಮಾಡೋದ್ರಿಂದನೋ ನಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯ ಶುಭ ಮಂಗಲವನ್ನ ಆ ಭಗವಂತ ನಮ್ಗೆಲ್ಲಾ ರೀತಿನಲ್ಲೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನಮ್ಮ. ಇಷ್ಟ ಹೇಳ್ತಾ ನಾನು ವರಸಿದ್ಧಿ ವಿನಾಯಕ ಸ್ವಾಮಿ ದೇವರು ಎಲ್ಲರಿಗೂ, ನಮ್ಮ ದೇಶದಲ್ಲಿರತಕ್ಕಂತ ರೈತರಿಗೆ ವಿಶೇಷವಾಗಿ ರೈತರಿಗೆ ಎಲ್ಲಾ ಶುಭ ಮಂಗಳವನ್ನು ಉಂಟು ಮಾಡಲಿ. ನಮ್ಮ ದೇಶ ಕಾಯುವಂತಹ ಮಿಲಿಟರಿ ಸೈನ್ಯ ಏನಿದೆ, ಎಲ್ಲಾ ತರಹ ಸೈನ್ಯದವರಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ. ನಮ್ಮ ದೇಶವನ್ನ ಯಾರು ಕಾಯ್ತಾ ಇದ್ದಾರೆ, ಯಾರು ನೋಡ್ತಾ ಇದ್ದಾರೆ, ಯಾರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮತ್ತೊಮ್ಮೆ ಸಮಸ್ತ ನಾಡಿನ ವರಸಿದ್ಧಿ ವಿನಾಯಕ ಸ್ವಾಮಿ ದೇವರು ಜನತೆಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆ ಶುಭ ಮಂಗಳವನ್ನುಂಟು ಮಾಡ್ಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು